ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಬೆಂಗಳೂರು ಹುಡುಗ ಪವನ್ ಕುಮಾರ್. ಸೊ ನಾನಿವತ್ತು ಬ್ಯಾಂಗ್ಳೂರ್ ಟು ಕುಂದಾಪುರ ಬಂದಿದ್ದೀನಿ ಫ್ರೆಂಡ್ ಮನೆಗೆ. ಅವ್ರದ್ದೊಂದು ರೈಸ್ ಮಿಲ್ ಇದೆ. ಭತ್ತದಿಂದ ರೈಸ್ ಯಾವ ಥರ ಮಾಡ್ತಾರೆ ಅನ್ನೋ ಪ್ರೋಸೆಸ್ ತೋರಿಸ್ತೀನಿ. ಸೊ ಬೇಸಿಕ್ಲಿ ಇವ್ರದ್ದು ಬಂದು ಬಾಯ್ಲ್ಡ್ ರೈಸು, ಕೆಂಪು ಅಕ್ಕಿದು. ಪ್ರೋಸೆಸ್ ನೋಡೋಣ ಬನ್ನಿ. ನನ್ನ ಫ್ರೆಂಡು ಕುಂದಾಪುರದಲ್ಲಿರೋದು ಶ್ರೀನಾಥ್ ಪುರಾಣಿಕ್ ಅಂತ, ಇವ್ರದ್ದು ರೈಸ್ ಮಿಲ್ಲು. ಸೊ ಪ್ರೋಸೆಸ್ ಇವನ್ನ ಎಕ್ಸ್ಪ್ಲೈನ್ ಮಾಡೋದು, ಬನ್ನಿ. ಅಲ್ಲಿದೆ ನೋಡು, ಇದು ಪೂರ್ತಿ ಭತ್ತನೇ. ಇದು ಹೊಸ ಭತ್ತಗಳು ಸ್ಟಾಕ್ ಮಾಡೋದು. ಇದೆಲ್ಲ ನವಂಬರ್ ಡಿಸೆಂಬರಲ್ಲಿ ತೊಗೊಂಡಿರೋದು, ಸ್ಟಾಕ್ ಮಾಡಿರೋದು. ನೋಡು, ಇದರಲ್ಲೊಂದು 70-80 ಟನ್ ಭತ್ತ ಇದೆ ಒಳಗಡೆ. ಅಷ್ಟನ್ನೇ ಪ್ರೊಸೆಸ್ ಮಾಡಿ ಹಾಕಿದ್ದೀನಿ ಅಷ್ಟೇ. ರೈನಿ ಸೀಸನಲ್ಲಿ ಕ್ಲೋಸ್ ಇರುತ್ತೆ, ಸೊ ಇರಲ್ಲ. ಆ ಭತ್ತನ ತೊಗೊಂಬಂದು ಇಲ್ಲಿ ಹಾಕ್ತಾರೆ. ನಾಳೆ ಬಂದರೆ ನಿಂಗೆ ವಿಡಿಯೋ ಕಾಣಿಸುತ್ತೆ ನೋಡಿ. ಇಲ್ಲಿ ಇದರಲ್ಲಿ ಹೋಗುತ್ತೆ ಒಳಗಡೆ, ಇದು ಬೆಲ್ಟ್. ಅದರೊಳಗಡೆ ಸೀದಾ ಮೇಲೆ ಹೋಗ್ಬಿಟ್ಟು ಈ ಕಡೆ ಪೈಪಲ್ಲಿ ಇಲ್ಲಿ ಬಂದು ಇಲ್ಲಿ ಕ್ಲೀನಿಂಗ್ ಆಗುತ್ತೆ ನೋಡಿ. ಇಲ್ಲಿ ಕಸ ಎಲ್ಲ ಇಲ್ಲಿದೆ ನೋಡು. ಪ್ಯಾಡಿ ಸ್ಟ್ರಾ, ಕಲ್ಲು, ಪ್ಲಾಸ್ಟಿಕ್ಕು, ಡ್ರೈ ಲೀವ್ಸು, ಬಟ್ಟೆ ಎಲ್ಲ ಇದೆ ನೋಡಿ. ಎಲ್ಲ ಇಲ್ಲಿ ಬರುತ್ತೆ. ಎಲ್ಲ ಕ್ಲೀನಾಗಿ ವಾಪಸ್ ಇದಕ್ಕೆ ಬರುತ್ತೆ, ಈ ಪೈಪ್ಗೆ. ಇಲ್ಲಿ ಇದಿದೆಯಲ್ಲ, ಈ ಪೈಪಿಗೆ ಬರುತ್ತೆ. ಅಲ್ಲಿಂದ ಅಗೇನ್ ಇಲ್ಲಿ ಬೆಲ್ಟ್ ಇದೆ ನೋಡಿ, ಮೇಲೆ ಹೋಗುತ್ತೆ. ಸೇಮ್ ಪ್ರೊಸೆಸ್, ಮೇಲೆ ಹೋಗುತ್ತೆ. ಅಲ್ಲಿಂದ ಸೀದಾ ಪೈಪ್ ಥ್ರೂ ಟ್ಯಾಂಕಿಗೆ ಹೋಗುತ್ತೆ. ಟ್ಯಾಂಕ್ ಇವಾಗ ತೆಗ್ದಿರೋದು, ಇವತ್ತು ಖಾಲಿ ಮಾಡಿರೋದು, ನಾಳೆ ಮತ್ತೆ ಹಾಕ್ತಾರೆ. ಈ ಲೆವೆಲ್ವರೆಗೂ ಫಸ್ಟು ನೀರು ಹಾಕ್ತೀವಿ ಇದರೊಳಗಡೆ. ಡೋರಲ್ಲಿ ಕ್ಲೋಸ್ ಮಾಡಿರ್ತಾರೆ, ಅದು ಇವಾಗ ಓಪನ್ ಇದೆ. ಫುಲ್ ಕ್ಲೋಸ್ ಮಾಡಿ ಇದನ್ನು ಫುಲ್ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿಲ್ಲ ಅಂತಂದರೆ ಅಳ್ಸೋಗಿರೋ ಸ್ಮೆಲ್ ಬರುತ್ತೆ. ಇದು ಇವಾಗ ಮಧ್ಯಾಹ್ನ ಕ್ಲೀನ್ ಮಾಡ್ತಾರೆ. ಇದನ್ನು ಫುಲ್ ಕ್ಲೀನ್ ಮಾಡಿಬಿಟ್ಟು ಇಲ್ಲಿವರೆಗೂ ಮತ್ತೆ ನೀರು ತುಂಬಿಸ್ಬಿಟ್ಟು ಇಲ್ಲಿ ಹಸ್ಕ್ ಹಾಕ್ತೀವಿ. ಇನ್ನು ನೋಡಿ, ಇದೇ ಪೈಪಲ್ಲಿ ನೀರು ಬರುತ್ತೆ, ನೀರು ಬಿಡ್ತಾರೆ ಇವಾಗ. ಇಲ್ಲಿ ಹಸ್ಕ್ ಇದೆಯಲ್ಲ, ಈ ಹಸ್ಕಿಂದಾನೇ ಇಲ್ಲಿ ಬೆಂಕಿ ಹಾಕ್ತಾರೆ. ಸೌದೆ ಯೂಸ್ ಮಾಡಲ್ಲ? ಹಾಂ, ಸೌದೆ ಯೂಸ್ ಮಾಡಿದ್ರೆ ಎಷ್ಟು ಬೇಕು ಗೊತ್ತಾ. ಸೊ ಈ ಹಸ್ಕ್ ಹಾಕ್ತಾರೆ. ಹಸ್ಕಿಂದಾನೇ ಬೆಂಕಿ 3 hours ಬೆಂಕಿ ಇರುತ್ತೆ. ನೀರು ಬಿಸಿ ಆಗುತ್ತೆ. ಸರ್ಟೆನ್ ಡಿಗ್ರಿವರೆಗೂ ಬಾಯ್ಲ್ ಮಾಡ್ತೀವಿ. ಅದೇ ಟ್ರೇಡ್ ಸೀಕ್ರೆಟ್. ಹುಲೋ ಎಷ್ಟು ಬಾಯ್ಲ್ ಮಾಡಿಬಿಟ್ಟು ಅದಕ್ಕೆ ಪ್ಯಾಡಿ ಹಾಕ್ತೀವಿ. ಪ್ಯಾಡಿ ಒಂದು ಮಿನಿಮಮ್ 8 to 10 hours ಸೋಕ್ ಆಗುತ್ತೆ ಇದರಲ್ಲಿ. ಮತ್ತು ಆ ನೀರನ್ನ ಡ್ರೈನ್ ಮಾಡ್ತೀವಿ. ಅಲ್ಲಿದೆ ನೋಡು ಔಟ್ಲೆಟ್ಸ್ 2. ಸೊ ಫಸ್ಟ್ ಮಾತ್ರ 1 ಲೆವೆಲಿಗೆ ಡ್ರೈನ್ ಮಾಡ್ತೀವಿ ವಾಟ್ರನ್ನ. ಇಲ್ಲಿ ಅದ್ರದ್ದು ವಾಟರ್ ಹಾಗೆ ಇರುತ್ತೆ. ಸೊ ಅಗೇನ್ ಮತ್ತೆ ಬಾಯ್ಲ್ ಮಾಡ್ತೀವಿ, ಮತ್ತೆ ಬೆಂಕಿ ಹಾಕ್ತೀವಿ 2 hours. ಆವಾಗ ಸ್ಟೀಮ್ ಬರುತ್ತೆ. ಸ್ಟೀಮಲ್ಲಿ ಬಾಯ್ಲ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಟ್ಟು ಆ ಡೋರ್ಸಿಂದ ಇವಾಗ ಆಚೆ ತೆಗೆದ್ರಲ್ಲ, ಅದೇ ಪ್ರೊಸೆಸ್ ಇವತ್ತು ಬೆಳಗ್ಗೆ ಮಾಡಿದ್ದಾರೆ. ನೋಡಿ, ಭತ್ತ ಬಾಯ್ಲ್ ಮಾಡಿ ಒಣ ಹಾಕಿದ್ಮೇಲೆ ಈ ಥರ ಹಿಂಗೆ ಸ್ಪ್ರೆಡ್ ಮಾಡ್ತಾರೆ, ದಟ್ ಬೇಗ ಒಣಗುತ್ತೆ ಅಂತ. ಸೊ ಬೇಸಿಕಲಿ ಇವಾಗಿನ ಟೆಕ್ನಾಲಜಿಲಿ ಡ್ರೈಯರಲ್ಲಿ ಒಣಗಿಸ್ತಾರೆ, ಬಿಸಿಲಲ್ಲ. ಟ್ಯಾಂಕ್ಸ್ ಬರುತ್ತೆ, ಟ್ಯಾಂಕ್ ಒಳಗಡೆ ಡ್ರೈ ಮಾಡಿಬಿಟ್ಟು ಹಾಕ್ತಾರೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂದರೆ ಇದರಲ್ಲಿ ಒಂದು 10% ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ. ಇಟ್ ಟೇಸ್ಟ್ ಬೆಟರ್ ದ್ಯಾನ್ ಡ್ರೈಯರ್. 2 ಸಲ ಬಾಯ್ಲ್ ಮಾಡಿ 2 days ಡ್ರೈ ಮಾಡ್ತೀವಿ. ಇವತ್ತು ಸಂಜೆ, ನಾಳೆ ಸಂಜೆಗೆ ಒಳಗಡೆ ಹೋಗುತ್ತೆ ಅದು ಪ್ರೊಸೆಸಿಂಗಿಗೆ, ಮಿಲ್ಲಿಂಗಿಗೆ ಹೋಗುತ್ತೆ. ಅಲ್ಲಿವರೆಗೂ ಆಚೆನೇ ಇರುತ್ತೆ. ಮಿಲ್ಲಿಂಗಿಗೆ ಬರುತ್ತಲ್ಲ, ಮಿಲ್ಲಿಂಗ್ ಆದಮೇಲೆ ಅಲ್ಲಿ ಫಸ್ಟ್ ಡಿಶೆಲ್ಲಿಂಗ್ ಆಗುತ್ತೆ. ಡಿಶೆಲ್ಲಿಂಗ್ ಅಂದರೆ ಒಂದು ಮಷಿನಲ್ಲಿ ರೊಟೇಟ್ ಆಗಿ ಹಸ್ಕ್ ಬೇರೆ ಆಗುತ್ತೆ. ಈ ಥರ ಪೌಡ್ರ್, ಹಸ್ಕ್ ಪೌಡ್ರ್ ಆಗುತ್ತೆ. ರೈಸ್ ಮಾತ್ರ ಆ ಕಡೆ ಹೋಗುತ್ತೆ. ಸೊ ಇದು ರೈಸ್ ಬ್ರ್ಯಾನ್. ಇದು ರೈಸ್ ಬ್ರ್ಯಾನ್ ಆಯಿಲ್ ಕೇಳಿದ್ಯಾ? ವೇಸ್ಟೇಜ್ ಅಲ್ಲೂ ಅದು ಫ್ಯೂಯಲ್. ಅದು ನಮಗೆ ಕೋರ್ ತಿಂಗೆ ಅದು ನಮಗೆ. ಇದು ರೈಸ್ ಬ್ರ್ಯಾನ್ ಆಯಿಲ್ ಕೇಳಿದ್ಯಾ? ಇದೇ ರೈಸ್ ಬ್ರ್ಯಾನ್. ಇದರಿಂದನೇ ಆಯಿಲ್ ಮಾಡ್ತಾರೆ, ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದು ನಾವು ಮಾಡಲ್ಲ, ಇದನ್ನು ನಾವು ಸೆಲ್ ಮಾಡ್ತೀವಿ. ಸೊ ಇದು 2 ದಿನ ಒಣಗಿರೋ ಭತ್ತ. 2 ಸತಿ ಬಾಯ್ಲ್ ಮಾಡಿ
2 ಸಲ ಡ್ರೈ ಮಾಡಿ 2 ಡೇಸ್ ಡ್ರೈ ಮಾಡಿ ಬಿಸಿಲಲ್ಲಿ ಡ್ರೈ ಮಾಡಿ ಹಾಕಿರೋ ಭತ್ತ ಅದು. ನಾವು ಇಟ್ಸ್ ರೆಡಿ ಟು ಮಿಲ್ಲಿಂಗ್ ಪ್ರಾಸೆಸ್. ಸೇಮ್ ಬೆಲ್ಟ್ ಎಲಿವೇಟರ್ ಇದು. ಇಲ್ಲಿ ನೋಡು, ಇಲ್ಲಿ ಬಾ, ಎಲ್ಲ ಒಂದೇ. ಈ ಉದ್ದುದ ಮಷಿನ್ಸ್ ಕಾಣ್ತಿದೆಯಲ್ಲ, ಅದೆಲ್ಲ ಬೆಲ್ಟ್ ಎಲಿವೇಟರ್ಸ್. ಒಳಗಡೆ ಬೆಲ್ಟ್ ಇರುತ್ತೆ, ಕಪ್ಸ್ ಇರುತ್ತೆ. ಆ ಕಪ್ಸ್ ಹಿಂಗೆ ಎತ್ಕೊಂಡು ಹೋಗುತ್ತೆ. ಫಸ್ಟ್ ಈ ಮಷಿನ್ ಹೋಗುತ್ತೆ, ಇದು ಡಿ ಸ್ಟೋನರ್. ಅದು ಫಸ್ಟ್ ಪ್ಯೂರಿಟಿಲಿ ಮಿಸ್ ಆಗಿರುತ್ತಲ್ಲ, ಕಲ್ಲು ಇಲ್ಲ ಕಸ ಏನಾದರೂ ಇದ್ದರೆ. ಸೊ ಈ ಥರದ್ದೆಲ್ಲ ಒಟ್ಟು ಮತ್ತೆ ಹಾಂ, ಅದೆಲ್ಲ ಇದರಲ್ಲಿ ಡಿ ಸ್ಟೋನ್ ಆಗುತ್ತೆ, ಎಲ್ಲ ತೆಗೆದಾಕತ್ತೆ. ಕಲ್ಲು ಇಲ್ಲಿ ಹಿಂಗೆ ಹಿಂದೆ ಕಾಣಿಸುತ್ತೆ ಬಾಯಲ್ಲಿ ಇರೋ ಬರೋ ಕಲ್ಲೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಹಿಂಗಿರುತ್ತಾ? ಅದು ಬಿಸಿಲಲ್ಲಿ ಆ ಕಡೆ ಈ ಕಡೆ ಎಲ್ಲ. ಈ ಕಡೆ ವೇಸ್ಟೇಜ್. ಹಾಂ, ವೇಸ್ಟೇಜ್ ಅಂತಂದರೆ ಕಲ್ಲು ಮಾತ್ರ ಈ ಕಡೆ ಬರುತ್ತೆ. ಓನ್ಲಿ ಪ್ಯಾಡಿ ಇದರಲ್ಲಿ ಪ್ರಾಸೆಸ್ ಆಗಿ ಮತ್ತೆ ಅದೇ ಎಲಿವೇಟರ್ಗೆ ಹೋಗಿ ಇದಕ್ಕೆ ಬರುತ್ತೆ. ಸೊ ಬೇಸಿಕಲಿ ಎಲಿವೇಟರ್ಸ್ ಇವಾಗ ಎಲ್ಲದರಲ್ಲೂ ಇಂಪಾರ್ಟೆಂಟ್. ರೈಸ್ನ ಕ್ಯಾರಿ ಮಾಡೋದೇ ಎಲಿವೇಟರ್ಸ್. ಮುಂಚೆ ಎಲ್ಲ ಲೇಬರ್ ಮಾಡ್ತಿದ್ರು ಆ ಕೆಲಸನ, ಇದರಿಂದ ಅದಕ್ಕೆ ಅದರಿಂದ ಇದಕ್ಕೆ ಅಂತ. ಇವಾಗೆಲ್ಲ ಇದು ಸೆಮಿ ಆಟೋಮೇಟೆಡ್, ಫುಲ್ ಆಟೋಮೇಟೆಡ್ ಅಲ್ಲ. ನಮ್ಮದು ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಎಲ್ಲದಕ್ಕೂ ಮ್ಯಾನ್ಯುವಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಡಿಜಿಟಲ್ ಅಡ್ಜಸ್ಟ್ಮೆಂಟ್ಸ್ ಬರಲ್ಲ. ಇದು ರಬ್ಬರ್ ಶೆಲ್ಲರು. ಇದ್ರೊಳಗಡೆ 2 ರಬ್ಬರ್ ಇರುತ್ತೆ, ರಬ್ಬರ್ದು ರೋಲರ್ಸು. ಅದ್ರ ಮಧ್ಯೆ ಪ್ಯಾಡಿ ಪಾಸ್ ಆಗುತ್ತೆ. ಪ್ಯಾಡಿ ಪಾಸ್ ಆದವಾಗ ಫ್ರಿಕ್ಷನ್ಗೆ ಡಿಹಸ್ಕ್ ಆಗುತ್ತೆ ಪ್ಯಾಡಿ, ಅವಾಗಲೇ ಓಪನ್ ಆಗೋದು. ಹಾಂ, ಸೊ ಅದಾಗಿ ಈ ಥರ ಆಗ್ಬಿಟ್ಟು ಬರುತ್ತೆ. ಇದು ಏನು ರೈಸ್ ಅಂತಾರೆ? ಇದು ರೆಡ್ ಬಾಯ್ಲ್ಡ್ ರೈಸ್. ಇದು ರೆಡ್ ರೈಸ್. ಇದು ರೈಸಲ್ಲಿ ನಿನಗೆ ವೆರೈಟಿ ಹೆಂಗೆ ಅಂತಂದರೆ, ಒಂದು ಕಲರ್ ಮೇಲೆ, ಇನ್ನೊಂದು ಪ್ರಾಸೆಸಿಂಗ್ ಮೇಲೆ ಬರುತ್ತೆ. ಕಲರ್ ಮೇಲೆ ಬಂದರೆ ವೈಟ್, ರೆಡ್, ಬ್ಲ್ಯಾಕು, 3 ಟೈಪ್ಸ್. ಐ ಮೀನ್ ನನಗೆ ಗೊತ್ತಿರೋದು, ಇನ್ನು ಜಾಸ್ತಿ ಇದೆಯೋ ಗೊತ್ತಿಲ್ಲ. ಆಮೇಲೆ ಪ್ರಾಸೆಸಿಂಗಲ್ಲಿ ರಾ, ಬಾಯ್ಲ್ಡ್, ಸ್ಟೀಮ್ಡ್ ಬರುತ್ತೆ. ಬಾಯ್ಲ್ಡ್ ಅಂದರೆ ಇದು ಡಬಲ್ ಬಾಯ್ಲ್ಡ್, 2 ಸಲ ಬಾಯ್ಲ್ ಮಾಡ್ತೀವಿ. ರಬ್ಬರ್ ಶೆಲ್ಲಿಂದ ಡಿಹಸ್ಕ್ ಆಗಿ ಎಲಿವೇಟ್ರಿಗೆ ಮತ್ತೆ ಬಂದು ಅಲ್ಲಿಂದ ಇದು ಓಲ್ಡ್ ಟೆಕ್ನಾಲಜಿ. ಇದು ಇವಾಗ ಇದು ಟ್ರೆಡಿಷ್ನಲ್ ಒನ್. ಇವಾಗೆಲ್ಲ ಚೇಂಜ್ ಆಗಿದೆ, ಬೇರೆ ಬೇರೆ ಪ್ರಾಸೆಸಿಂಗ್ ಯೂನಿಟ್ ಬರುತ್ತೆ. ಇದು ನಿನಗೆ ಹಲ್ಲರ್ ಅಂತಾರೆ. ಸೊ ಇದರಲ್ಲಿ ನಿನ್ಗೆ ಪಾಲಿಶ್ ಆಗುತ್ತೆ ರೈಸ್. ಆ ಕಲರಿಂದ ಆ ಮೇಲ್ಗಡೆ ರೆಡ್ ಲೇಯರ್ ಇತ್ತಲ್ವಾ, ಆ ರೆಡ್ ಲೇಯರ್ದು ರೈಸ್ ಬ್ರ್ಯಾನ್ ಇರೋದು. ಅದು ರೈಸ್ ಬ್ರ್ಯಾನ್ನ ತೆಗೆದ್ಬಿಟ್ಟು ಈ ಥರಕ್ಕೆ ಬರುತ್ತೆ. ರೈಸ್ ಬ್ರ್ಯಾನ್ ಆ ಇದರಿಂದ ಫ್ಯಾನಿಂದ ಆ ಪೈಪಲ್ಲಿ ಆವಾಗಲೇ ತೋರಿಸಿದ್ನಲ್ಲ ಹಿಂದೆ, ಅಲ್ಲಿಗೆ ಹೋಗುತ್ತೆ. ಇಲ್ಲಿಂದ ರೈಸ್ ಹಸ್ಕು ಆ ಪೈಪಲ್ಲಿ ಹಿಂದೆ ಹೋಗುತ್ತೆ. ಓಕೆ, ಅದು ಮತ್ತೆ ಇಲ್ಲಿ ಬರುತ್ತೆ. ಅದಾದಮೇಲೆ ಈ ಮಷಿನ್ ಯೂಸ್ ಮಾಡಲ್ಲ, ಬಿಕಾಸ್ ಲೋಕಲಲ್ಲಿ ಯಾರು ಇದನ್ನು ಕೇಳಲ್ಲ. ದಿಸ್ ಈಸ್ ವೈಟ್ನರ್ ಅಂತ, ಇನ್ನೂ ಸ್ವಲ್ಪ ಪಾಲಿಶ್ ಜಾಸ್ತಿ ಕೊಡುತ್ತೆ. ಬಟ್ ಇಲ್ಲಿ ಲೋಕಲ್ ಅವ್ರಿಗೆ ಯಾರಿಗೂ ಪಾಲಿಶ್ ಜಾಸ್ತಿ ಬೇಕಾಗಿರಲ್ಲ. ಆ ರೈಸ್ ಬ್ರ್ಯಾನ್ ಇದೆಯಲ್ಲ ಇರಬೇಕು. ಇದು ಗ್ರೇಡರ್. ಸೊ ಇಲ್ಲಿಂದ ಮತ್ತೆ ಎಲಿವೇಟ್ರಿಂದ ಅಲ್ಲಿ ಬರುತ್ತೆ. ಈ ಸಣ್ಣದು ಈ ಬ್ರೋಕನ್ ರೈಸ್ ಇರುತ್ತಲ್ಲ, ಇದು ಬ್ರೋಕನ್ ರೈಸು, ಚಿಕ್ಕ ಪೀಸಸ್ಸು, ಅದನ್ನೆಲ್ಲ ಇಲ್ಲಿ ಹೋಗ್ಬಿಡುತ್ತೆ ವೇಸ್ಟೇಜು. ಓನ್ಲಿ ಪ್ಯೂರ್ ಮಾತ್ರ ಆ ಕಡೆ ಬರುತ್ತೆ. ಇಲ್ಲಿ ಇದು ಮೇಲ್ಗಡೆ ಅದೆಲ್ಲ ಎಲಿವೇಟರ್ ಅಷ್ಟೇ. ಅದು ಅಲ್ಲಿಂದ ಈ ಕಡೆ ಡೈರೆಕ್ಟ್ ಇದಕ್ಕೆ ಬರುತ್ತೆ, ರೈಸ್ ಸ್ಟೋರೇಜ್ ಯೂನಿಟ್. ಸೊ ಇಲ್ಲಿ ಬಂದಿರುತ್ತೆ. ಇದು 1 ಡೇ 24 hours ಹಂಗೆ ಬಿಡಬೇಕು. ಬಿಕಾಸ್ ಆ ಪ್ರಾಸೆಸ್ಸಿಂದ ಅದು ಹೀಟ್ ಆಗಿರುತ್ತಲ್ಲ, ಹೀಟ್ ಆಗಿರೋದನ್ನೇ ನೀನು ಪ್ಯಾಕಿಂಗ್ ಮಾಡಿದ್ರೆ ಹಾಳಾಗುತ್ತೆ, ಇಲ್ಲ ಅಂತಂದರೆ ವೆಯ್ಟ್ ಜಾಸ್ತಿ ಬರುತ್ತೆ. ಸೊ ವಾಟ್ ವಿಲ್ ಡೂ, ಅದು ಟ್ಯಾಂಪರಿಂಗ್ ಅಂತಾರೆ ಅದಕ್ಕೆ. ಕೂಲ್ ಆಗಬೇಕು. ಕೂಲ್ ಆದಮೇಲೆಲ್ಲ ಇದು ನಮ್ಮದು ಬ್ರ್ಯಾಂಡ್ ಚೀಲ. ಸೊ ಇದಕ್ಕೆಲ್ಲ ಹಾಕ್ಬಿಟ್ಟು ವೇಯ್ ಮಾಡಿಬಿಟ್ಟು ಎಲ್ಲ ಇದು 50 kg ಚೀಲ, ಅದು 26. ರೀಟೇಲ್ಗೆ ಹೋಗೋದೆಲ್ಲ ಇದು. ಆಮೇಲೆ ಕೆಲವೊಬ್ರು 10.5 ಕೇಳ್ತಾರೆ, ಅದು ಡಿಮಾಂಡ್ ಕಡಿಮೆ. ಹೈಯೆಸ್ಟ್ ತೊಗೊಂಡೋಗೋದೆ ಇಲ್ಲಿ 50 kg ಚೀಲ. ನೋಡಿ ಶ್ರೀನಾಥ್ ಹೇಳ್ದಂಗೆ ಇದು ಲಾಸ್ಟಲ್ಲಿ ಪ್ರೋಸೆಸ್ ಆಗಿ ಫೈನಲ್ ಔಟ್ಪುಟ್ ರೆಡ್ ಬಾಯ್ಲ್ಡ್ ರೈಸ್ ಇದೆ. ಇದನ್ನು ಪ್ಯಾಕಿಂಗ್ ಮಾಡಿ ಸೇಲ್ ಮಾಡೋದು. ಅಕ್ಕಿ ಮುಟ್ಟೆ ಸ್ಟಿಚಿಂಗ್ ಹಿಂಗೆ ಮಾಡೋದು. ಅಷ್ಟೇ, ಅಕ್ಕಿ ಆಗುತ್ತೆ, ರೆಡಿ ಆಗುತ್ತೆ. ಇಲ್ಲಿ ಬಂದರೆ ನೋಡಿ ಇವಾಗ ಕೊಡ್ತೀವಿ, ಅವ್ರು ತೊಗೊಂಡು ಹೋಗ್ತಾರೆ ಅಷ್ಟೇ. ಕಂಪ್ಲೀಟ್ ವಿಡಿಯೋ ನೋಡ್ಕೊಂಬಂದ್ರಿ ಅಲ್ಲ, ಭತ್ತದಿಂದ ರೈಸ್ ಹೆಂಗೆ ಮಾಡ್ತಾರೆ ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಟೆಂಟ್ ಬರೋ ತನಕ ವೆಯ್ಟ್ ಮಾಡಿ.